ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಯಾವನ ಹೌದಾ ಹುಲಿಯನ್ನು ಕಳಿಸಾಚೆಗಳನ್ನ ಎಲ್ಲ ಕುಡಿದ್ಬಿಟ್ಟು ಬಂದಿದೆ ಕೊಡಿದ್ವಿ. ಅಲ್ಲಪ್ಪ, ನಾನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಬಹುಪಾಲು ಹೆಣ್ಮಕ್ಳಿಗೆ ನೋಡಿ, ಇಲ್ಲಿ ಚಪ್ಪಾಳೆ ತಟ್ತಾರೆ, ಕೆಲವು ಕಡೆ ಚಪ್ಪಾಳೆ ತಟ್ಟಲ್ಲ. 2,000 ರೂಪಾಯಿ ಫ್ರೀ ಬಸ್, ಕರೆಂಟ್ ಫ್ರೀ, ಅಕ್ಕಿ ಫ್ರೀ ಎಲ್ಲ ಕೊಟ್ಬಿಟ್ಟಿದ್ವಿ. ನೋಡಿ, ಗಂಡಸರಿಗೆ ಏನು ಫ್ರೀ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಾವ್ರೆ. ಏನಾದ್ರೂ ಗಂಡಸರಿಗೆ ಫ್ರೀ ಕೊಟ್ಬಿಟ್ಟಿದ್ರೆ ಬಸ್ನ ಎಲ್ಲ ಗೋವಾಕ್ಕೆ ಹೋಗ್ಬಿಡೋದು. ಆ ಬಾರ್ಡ್ರಲ್ಲಿ ಇಳಿದ್ಬಿಟ್ಟು ಆಮೇಲೆ ಬಸ್ ಹತ್ಕೊ ಹೋಗೋದು. ಯಾವತ್ತು ಗೋವಾಕ್ಕೆ ನಾವು 200-300 ಬಸ್ ಬಿಡ್ಬೇಕಾಗೋದು ಆಮೇಲೆ ಅಲ್ವಾ. ಆದರೆ ಹೆಣ್ಮಕ್ಳು ಎಲ್ಲಿ ಹೋಯ್ತವ್ರೆ? ಬರೀ ದೇವಸ್ಥಾನಗಳಿಗೆ ಹೋಯ್ತವ್ರೆ ಅಷ್ಟೇ. ನಿಂದೇನೇ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ಮೊನ್ನೆ ಜೊತೆ ಬಟ್ಟೆ ಹಾಕ ಹೋದವಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡ್ತೀರಿ, ಒಳ್ಳೇದದು, ಹೋಗ್ಲಿ ಪಾಪ ಹೆಂಗಸರು. ಆದ್ರೆ ಮನೇಲಿ ಡೈಲಿ ಇರ್ತಾ ಇಲ್ಲ. ನಮ್ಗೆ ಊಟಕ್ಕೆ ಏನ್ ಮಾಡಿದ್ರೆ ಸಿದ್ದರಾಮಯ್ಯನವ್ರೆ? ಇಂದಿರಾ ಕ್ಯಾಂಟೀನ್ ಬೇರೆಯ ಹೋಗ 5 ರೂಪಾಯಿ ಕೊಡ್ಬಿಟ್ಟು ಊಟ ಮಾಡೋಲ್ಲ. ಪಾಪ ಹೆಂಗಸರಿಗೆ ಹೋಗಿದ್ ಬರ್ತಾರೆ. ಆದ್ರಿಂದ ಈ ಕರಿಮಣಿ ಮಾಲೀಕ ನನಗೆ ಯಾರು ಅಂತ ಗೊತ್ತಿಲ್ಲ. ನೋಡಪ್ಪ, ಅಲ್ಲಿ ಯಡಿಯೂರಪ್ಪನವ್ರು ಕೂತಾರೆ, ಅವ್ರು ಕೇಳು ಹೋಗು. ಸೀದಾ ಮೈಕ್ ತಗೊಂಡು, ಕ್ಯಾಮ್ರಾ ತಗೊಂಡು ಯಡಿಯೂರಪ್ಪನವ್ರ ಹತ್ರ ಹೋದ್ರು. ಅಣ್ಣ, ಕುಮಾರಣ್ಣು ಹೇಳಲಿಲ್ಲ, ಸಿದ್ದರಾಮಣ್ಣು ಹೇಳಲಿಲ್ಲ, ನೀವ್ ಹೇಳಿ ಕರಿಮಣಿ ಮಾಲೀಕ ಯಾರು ಅಂದ್ರು. ಅವ್ರ ಪಾಪ ಉಪ್ಪಿಟ್ಟು ಕಾಫಿ ತಿಂತ ಕೂತಿದ್ರು. ರೈಸ್ ಆಗ್ಬಿಡ್ತು. ನಾಚಿಕೆ ಆಗ್ಬೇಕು ನಿಮಗೆ. ವಯಸ್ಸಾಗಿದೆ ಸ್ವಾಮಿ, ರಿಟೈರ್ಡ್ ಲೈಫ್ ನಲ್ಲಿ ಇದ್ದಾರೆ. ನನ್ನ ಹತ್ರ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ. ನಾಚಿಕೆ ಆಗೋದಿಲ್ವೇನೋ? ಯಾರೇ ನಿಮ್ಗೆ ಹೇಳಿ ಕಳಿಸತ್ತು? ನನಗೂ ಅದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಯಾವುದ್ರಿ ಕರಿಮಣಿ? ಇವತ್ತು ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ದಯವಿಟ್ಟು ಈ ಕರಿಮಣಿ ಬೆಳಿಮಣಿಗೆ ಬಗ್ಗೆ ನನ್ನ ಹತ್ರ ಪ್ರಶ್ನೆ ಕೇಳಬೇಡಿ. ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಲ್ಲ, ಯಾರು ಯಾವುದಾ ಹುಲಿ ಅನ್ನೋದು ಬಾಯಿ ಮುಚ್ಚಿ ಕೂತ್ಕೊಳ್ರಿ. ನಾನು ಹೌದಾ ಹುಲಿ ಅಲ್ಲ ಸ್ವಾಮಿ, ರಾಜಾಹುಲಿ, ರಾಜಾಹುಲಿ. ಎಲ್ಲ ನಮಸ್ಕಾರ, ದಯ ನಮಸ್ಕಾರ, ಮಕ್ಕಳು ನಮಸ್ಕಾರ. ಈಗ ಹೋಗ್ಬಿಟ್ರ. ಇನ್ನು ಅದು ಯಾರೋ ಒಬ್ಬ ಹುಡುಗ ಕಂಡಿಡಿದು ಬಿಟ್ಟ, ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರು. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಚಟಾಪಟ. ಇದು ರೂಪಿ ಕೊಡಪ್ಪ ರಾಹುಲ್ಲ ಅಂತಿದ್ದ. ಯಾರೋ ಒಂದು ಹುಡುಗ ವಿಕಿಪೀಡಿಯಾ ಅಂತ ಮಾಡ್ತಾನೆ, ಅವನು ಕರಿಮಣಿ ಮಾಲೀಕ ರಾಹುಲ್ ಅಂತ ಅವನು ತೋರಿಸ್ಬಿಟ್ಟ. ಇನ್ನು ಟಿವಿಲಿ ಸುಮ್ಮನೆ ಇರ್ತೀಯ. ಅವ್ರು ಶುರು ಮಾಡ್ಕೊಂಡ್ರು. ಇದೀಗ ಬಂದ ಸುದ್ದಿ, ರಾಜ್ಯವೇ ಖುಷಿ ಪಡುವ ವಿಚಾರ, ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ, ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರನಲ್ಲಿ ರಾಹುಲ್ಲ 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 ಬಂದ್ಬಿಡ್ತು. ಅದಕ್ಕೊಂದು ಮೈಕು ಕ್ಯಾಮ್ರಾ ಟಕ್ನೋದ್ರು. ಎಲ್ಲಿಗೆ? ಚಾಮರಾಜಪೇಟೆಗೆ ಹೋದ್ರು. ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರು ಹೋಗ್ತಾ ಇದ್ರು. ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು. ಜಮೀರಣ್ಣ, ಅಂತೂ ಇಂತೂ ಸಿಕ್ಬಿಟ್ರು ಕರಿಮಣಿ ಮಾಲೀಕ, ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರನಲ್ಲಿ ರಾಹುಲ್ ಅಂತ. ಏನ್ ಹೇಳ್ತೀರಾ? ಕಂಜಾಜಯ ಶಬದಾರ್, ಕಂಜಾಜಲೇಶ. ಅಬ್ಬಬ್ಬ, ಲಾಟ್ರಿ ಏನ್ ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದಾನ್ರಿ. ನಮ್ದೇ ಸರ್ಕಾರ 24 hours ಹುಡುಕಿದ್ದೀವಿ. ನೀವು ಚಪ್ಪಾಳೆ ತಟ್ಟಲೇಬೇಕು. ಚಟಾಪಟ ಅಂತ ನೋಡಿ. ಕನ್ನಡ ಉಳಿಸೋದಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ನಾರಾಯಣಗೌಡರು. ಎಷ್ಟು ಕೆಲಸ ಮಾಡಿದಾರ್ರಿ. ಇಡೀ ಜೀವನ ತೆಗೆದಿದ್ದಾರೆ ಅವರು. ಚಪ್ಪಾಳೆ ತಟ್ಟಬೇಕು ನೋಡಿ. ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ದಲ್ಲ, ದೇವರೊಳ್ಳೇದು ಮಾಡ್ತಾ ನನಗೆ. ನಿನ್ ಜನ್ಮಕ್ಕೆ ಹೋಗು. ಕಂಜಾಗೆ ಶಬದಾರ್. ಅಬ್ಬಬ್ಬ, ಲಾಟ್ರಿ. ಥ್ಯಾಂಕ್ ಯು. ನೋಡಿ, ಕತೆ ಹಿಂಗ ಆಗ್ಬಿಡ್ತು. ಈಗ ಸುಮ್ಮನೆ ಚೇಂಜ್ ಓವರ್. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಸಂಭಾಷಣೆ. ಇಲ್ಲಿ ಅವ್ರು ಕನ್ನಡ ಮಾತಾಡಿದ್ರೆ ಅವ್ರು ಹಿಂದಿ ಮಾತನಾಡ್ತಾರೆ ಅನ್ಕೊಳ್ಳಿ. ಅದೆರಡು ಮಿಕ್ಸ್ ಆದ್ರೆ ಏನು ಹಾಸ್ಯ ಬರ್ಬೋದು ಅಂತ ನಾವು ಹಾಸ್ಯ ಕಲಾವಿದರಾಗಿ ಒಂದು ಹಾಸ್ಯ ಲೇಪನ ಮಾಡಿರ್ತೀವಿ, ಆರೋಗ್ಯಕರವಾದಂತಹ ಹಾಸ್ಯ. ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು. ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನ